ಮಂಗಳೂರಿನ ಪ್ರತಿಷ್ಠಿತ ವಿದ್ಯಾಸಂಸ್ಥೆ ಬ್ಯಾರಿಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಮತ್ತು ಬ್ಯಾರಿಸ್ ಎನ್ವಿರೋ ಆರ್ಕಿಟೆಕ್ಚರ್ ಡಿಸೈನ್ ಸ್ಕೂಲ್ ಮಂಗಳೂರು ಇದರ 9ನೇ ವರ್ಷದ ಪದವಿ ಪ್ರದಾನ ಸಮಾರಂಭ ಇಂದು ಇನೋಳಿಯ ಬ್ಯಾರಿಸ್ ನಾಲ್ವೇಜ್ ಕ್ಯಾಂಪಸ್ನಲ್ಲಿ ನಡೆಯಿತು. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಉಳ್ಳಾಳ ಶಾಸಕ ಯುಟಿ ಖಾದರ್, ಮಂಜೇಶ್ವರದ ಶಾಸಕ ಎಕೆಎಂ ಅಶ್ರಫ್, ಎನ್ಎಂ ಸಲೀಂ ಹಾಗೂ ಬ್ಯಾರಿಸ್ ಅಕಾಡೆಮಿ ಆಫ್ ಲರ್ನಿಂಗ್ದ ಚೇರ್ಮನ್ ಸೈಯದ್ ಮೊಹಮ್ಮದ್ ಬ್ಯಾರಿ ಉಪಸ್ಥಿತರಿದ್ದರು. ಒಳ್ಳೆಯ ಕೆಲಸವನ್ನು ಮಾಡಿ ಸಮಾಜ ಬೆಳೆಯುತ್ತೆ. ಸಂಸ್ಥೆ ಈಗಾಗಲೇ ಇಂಟರ್ನ್ಯಾಷನಲ್ ಲೆವೆಲ್ನಲ್ಲಿ ಖ್ಯಾತಿಯನ್ನು ಪಡೆದುಕೊಂಡಿದೆ. ಪದವಿ ಪೂರ್ಣಗೊಳಿಸಿದ ಎಲ್ಲರಿಗೂ ಶುಭಾಶಯಗಳನ್ನು ಉಳ್ಳಾಳ ಶಾಸಕ ಯುಟಿ ಖಾದರ್ ತಿಳಿಸಿದ್ದಾರೆ. ಮುಂದುವರಿದು ಮಾತನಾಡಿದ ಅವರು, ಪದವಿಯನ್ನು ಪಡೆದುಕೊಂಡಿರುವಂಥ ನೀವು ವಿದ್ಯಾವಂತರಾಗಿದ್ದೀರಾ. ನಿಮ್ಮ ತಂದೆ ತಾಯಿಯನ್ನು ಶಾಶ್ವತವಾಗಿ ನೆನಪಿನಲ್ಲಿಟ್ಟುಕೊಳ್ಳಿ. ಡಿಗ್ರಿಯೊಂದಿಗೆ ನಿಮ್ಮ ಮೇಲೆ ಸಮಾಜದ ಜವಾಬ್ದಾರಿ ಕೂಡ ಇದೆ. ನೀವು ಕೇವಲ ನಿಮ್ಮ ತಂದೆ ತಾಯಿಯ ಸಂಪತ್ತಲ್ಲ, ನೀವು ಇಡೀ ದೇಶದ ಸಮಾಜದ ಸಂಪತ್ತು. ನಿಮ್ಮ ಮುಂದಿನ ಜೀವನವು ಶುಭವಾಗಿರಲಿ ಹಾಗೂ ನಿಮ್ಮ ಈ ಒಂದು ಜೀವನ ಮುಂದಿನ ಪೀಳಿಗೆಗೆ ಯಶೋಗಾಥೆಯಾಗಬೇಕು ಅಂತ ಹಾರೈಸಿದರು. ಇನ್ನು ಕಾರ್ಯಕ್ರಮದಲ್ಲಿ ಅನೇಕ ಗಣ್ಯರು ಉಪಸ್ಥಿತರಿದ್ದು ಪದವಿ ಪ್ರದಾನ ಕಾರ್ಯಕ್ರಮಕ್ಕೆ ಶುಭವನ್ನು ಹಾರೈಸಿದರು. MBBS ಮುಗಿದು ಬರಲಿಕ್ಕೆ ಬಿಡಿಸೋದಿಲ್ಲ. ಎಲ್ಲರಿಗೆ ಡಾಕ್ಟರ್ ಶಾಂತರಾಮ್ ಶೆಟ್ಟಿ ಆಗಬೇಕು. ಆದ ಕಾರಣ ಬಹುಶಃ ಅಲಾಂಗ್ ವಿತ್ ದ ಡಿಗ್ರಿ ಯು ಶುಡ್ ಸಿ ದ ಸ್ಟ್ರಗಲ್ ಆ್ಯಂಡ್ ದ ಎಫರ್ಟ್ ಆ್ಯಂಡ್ ದ ಕಮಿಟ್ಮೆಂಟ್ ವಾಟ್ ಈಚ್ ಆ್ಯಂಡ್ ಎವ್ರಿ ಒನ್ ಹ್ಯಾಸ್ ಗಾಟ್. ಒಬ್ಬರು ಎಷ್ಟು ಅವಕಾಶ ಇದೆ, ಯಾವ ಹಂತಕ್ಕೆ ಒಂದು ಬಂದು ನಿಲ್ಲಲಿಕ್ಕೆ ಪ್ರಮುಖವಾದ ಕಾರಣ ಅಂತ ಹೇಳಿ ಬಹುಶಃ ಯು ಶುಡ್ ನೋ ಈಚ್ ಆ್ಯಂಡ್ ಎವ್ರಿ step they have taken to come to this heights, and if you follow them, ultimately I am sure if not today you will be one of the most successful individuals in the days to come. ಮತ್ತೆ ನೀವೆಲ್ಲ ಫಾರಿನ್ಗೆ ಹೋಗಿ ಓಡಬೇಕಂತ ಮತ್ತೆ ಒನ್ ಮೋರ್ ಥಿಂಗ್ ಐ ಸಿ, ಕಲೀಲಿಕ್ಕೆ ಬಿಡಿಸೋದಿಲ್ಲ. ಒಂದು ಕೈಯಲ್ಲಿ ಸರ್ಟಿಫಿಕೇಟ್, ಇನ್ನೊಂದು ಕೈಯಲ್ಲಿ ಪಾಸ್ಪೋರ್ಟ್ ಪಿಡ್ಚು ಫಾರಿನ್ಗೆ, ಮತ್ತು ಅಲ್ಲಿ ಹೋಗಿ ಫೋನ್ ಮಾಡೋದು, ಬೇಡ ಮಾರಾರೆ ನಾನು ಇಲ್ಲಿಗೆ ಬಂದಿಲ್ಲ, ಏನು ಸುಖ ಇಲ್ಲ, ನಾನು ಅಲ್ಲೇ ಇರ್ಬೋದು ಅಂತೇಳಿ. ಸೊ ಭಾರತ ದೇಶದಲ್ಲಿ ನೀವೆಲ್ಲರ ಚೆನ್ನಾಗಿದ್ದರೆ, ನೀವು ಕಮಿಟ್ಮೆಂಟ್ ಬದ್ಧತೆ ಇದ್ದರೆ ಯಾರಿಗೂ ಕೂಡ ಅವಕಾಶ ಇದೆ ಅಂತ ಹೇಳಿ ಸೈಯದ್ ಬ್ಯಾರಿ ಸಾಬ್ ಈಸ್ ಇನ್ಸ್ಪೈರ್ ನಾನು ಹೇಳಲಿಕ್ಕೆ ಬಯಸ್ತೀನಿ. ಎನಿವನ್ ಗೆಟ್ ಅಪೋಸಿಟ್ ದಿಸ್ ಕಂಟ್ರಿ, ಸೈಯದ್ ಬ್ಯಾರಿ ಸಾಬ್ ಈಸ್ ಎಕ್ಸಾಂಪಲ್ ಫಾರ್ ದ್ಯಾಟ್. ಇದರಲ್ಲಿ ಆದ ಕಾರಣ ನೀವು ಅಲ್ಲಿ ಹೋಗಿ ಟೆನ್ಷನ್ ಮಾಡೋ ಬದಲು ನಿಮ್ಮ ಕಲ್ತದನ್ನು ಈ ದೇಶಕ್ಕೆ ಎಷ್ಟು ಮ್ಯಾಕ್ಸಿಮಮ್ ಮಾಡ್ಬೋದು ಅಂತ ಆಲೋಚನೆ ಮಾಡಿ ಕೊಟ್ಟರೆ ಐ ಥಿಂಕ್ ಇಂಡಿಯಾ ವಿಲ್ ಒನ್ ಆಫ್ ದ ಬೆಸ್ಟ್. ಯಾಕೆ ಇನ್ ದ ಒಂದು ಸ್ಟ್ರಾಂಗೆಸ್ಟ್ ಇನ್ ದಿ ವರ್ಲ್ಡ್. ಯಾಕೆಂತ ಹೇಳಿದರೆ ಭಾರತ ದೇಶ ವಿಶ್ವದಲ್ಲೇ 1ನೇ ಸ್ಥಾನಕ್ಕೆ ಬರಬೇಕೆಂದೇಳಿ ಪ್ರತಿಯೊಬ್ಬರ ಕನಸು. ಭಾರತ ದೇಶ ವಿಶ್ವಕ್ಕೆ 1ನೇ ಸ್ಥಾನ ಬರಬೇಕಾದ್ರೆ ಅದು ನಾವು ಶಾಸಕರು ಮತ್ತು ಮಂತ್ರಿಗಳು ಬಲಿಷ್ಠರಾದರೆ ಈ ದೇಶ ಬಲಿಷ್ಠವಾಗಲಿಕ್ಕೆ ಸಾಧ್ಯ ಇಲ್ಲ. ಪಾರ್ಲಿಮೆಂಟಲ್ಲಿ ಕೂತ್ಕೊಳ್ಳುವಂಥ ಸಂಸದರು ಮತ್ತು ಪಾರ್ಲಿಮೆಂಟಲ್ಲಿ ಕೂತ್ಕೊಳ್ಳುವಂಥ ಮಂತ್ರಿಗಳು ಬಲಿಷ್ಠರಾದರೂ ಕೂಡ ಭಾರತ ದೇಶ ಬಲಿಷ್ಠವಾಗಲಿಕ್ಕೆ ಸಾಧ್ಯ ಇಲ್ಲ. ಎ ಸಿ ರೂಮಲ್ಲಿ ಕೂತ್ಕೊಳ್ಳುವಂಥ IAS ಅಧಿಕಾರಿಗಳ ಅಥವಾ ಎ ಸಿ ರೂಮಲ್ಲಿ ಕೂತ್ಕೊಳ್ಳುವಂಥ ವ್ಯಾಪಾರಸ್ಥರು ಬಲಿಷ್ಠರಾದರೂ ಕೂಡ ಭಾರತ ದೇಶ ಬಲಿಷ್ಠವಾಗಲಿಕ್ಕೆ ಸಾಧ್ಯ ಇಲ್ಲ.
ಭಾರತ ದೇಶ ಬಲಿಷ್ಠವಾಗಬೇಕಾದ್ರೆ ಅದು ಕ್ಲಾಸ್ ರೂಮಲ್ಲಿ ಕಲಿಯುವಂಥ ವಿದ್ಯಾರ್ಥಿನಿಗಳು, ಪ್ಲೇ ಗ್ರೌಂಡಲ್ಲಿ ಆಡುವಂಥ ವಿದ್ಯಾರ್ಥಿಗಳು ಬಲಿಷ್ಠ ಆದಾಗ ಮಾತ್ರ ಈ ದೇಶ ಬಲಿಷ್ಠವಾಗಲಿಕ್ಕೆ ಸಾಧ್ಯವಾಗ್ತದೆ. ತಮ್ಮ ಎಲ್ಲ ಶಕ್ತಿಯನ್ನು ಬಹುಶಃ ಇಲ್ಲಿ ಅರ್ಪಿಸುವಂಥ ವಿಶೇಷದ ಮನೋಭಾವವನ್ನು ಹಮ್ಮಿಕೊಳ್ಳುವಂಥ ಅವಕಾಶ ಇವತ್ತು ಆಗಬೇಕಂದ್ರೆ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಆದ ಕಾರಣ ತಾವು ಇವತ್ತು ಇಂಜಿನಿಯರಿಂಗ್ ಬಂದಿದ್ದೀರಿ, ಇಲ್ಲಿ ಅದು ಕೆಲಸಕ್ಕೆ ತಾವು ಸೇರಲೇಬೇಕು. ನಾವು ನೆಕ್ಸ್ಟ್ ಇಟ್ ಈಸ್ ಈಸಿ ಟು ಪಾಸ್, ಡಿಫಿಕಲ್ಟ್ ಟು ಗೆಟ್ ದಿ ಜಾಬ್. ಒನ್ಸ್ ಯು ಗೆಟ್ ದೆನ್ ಯು ಆರ್ ಇನ್ ದ ರೈಟ್ ಟ್ರ್ಯಾಕ್. ಆದ ಕಾರಣ ಅಗೇನ್ ನಾವು ಯು ಕಮ್ ಔಟ್, ಯು ಹ್ಯಾವ್ ಟು ಸಿ ದಟ್ ವಿಲ್ ಸಮ್ವೇರ್ ಯು ವಿಲ್ ಗೆಟ್ ಅ ಗುಡ್ ಜಾಬ್. ಇದಕ್ಕಾಗಿ ನೋಡ್ತೇನೆ ಅಂತ ಹೇಳಿದರೆ ಐ ಹ್ಯಾವ್ ಎಕ್ಸ್ಪೀರಿಯನ್ಸ್. ತಂದೆ ತಾಯಿ ಅಂದರೆ ನಿಮ್ಮನ್ನು ಕಲಿಸಿದಂತಕ್ಕೆ ಇವರು ಕಲಿತು ನನ್ನ ಕಷ್ಟ ಎಲ್ಲ ದೂರ ಒಂದು ಕಡೆ ಕೆಲಸಕ್ಕೆ ಸೇರಿ ನನ್ನೆಲ್ಲ ಕಷ್ಟ ದೂರ ಆಗಲಿ ಅಂತೇಳಿ. ಸ್ಟೂಡೆಂಟ್ನ ಪರಿಸ್ಥಿತಿ ಏನು? ಕಲಿತ ನಂತರ ಇವ್ರು 10 ಗಂಟೆ ತನಕ ಮಲಗೋದು, ಮಗ ಇವರು ಬಯೋಡಾಟ ತೆಗೊಂಡು ನಮ್ಮ ಹತ್ರ ಬರೋದು. ಇವ್ರಿಗೆಲ್ಲ ನಮ್ಮ ಮಗ ಪಾಸಾಗಿದ್ದಾನೆ, ಎಲ್ಲಿಯಾದರೂ ಕೆಲಸ ಉಂಟಾನು, ಅವನೆಲ್ಲಿದ್ದ, ಅವ್ನು ಸ್ವಲ್ಪ ಮನೇಲಿ ರಷ್ಟಿದ್ದಾನೆ, ಸೊ ಅವ್ನು ಬರಲಿ ಮತ್ತೆ ನೋಡುವಂಥ ಎಲ್ಲೋ ವಿಚಾರ ಇವತ್ತು ನಮಗೆ. ಸೊ ನೀವೇ ಬೆಳಿಗ್ಗೆ ಎದ್ದು 8 ಗಂಟೆಗೆ ಎದ್ದು ಮನೆಯವರು ಕಲಿಸೋದಲ್ಲ, ನೀವೇ ಬೆಳಿಗ್ಗೆ 8 ಗಂಟೆಗೆ ಎಲ್ಲ ಕಡೆ ಹೋಗಿ ಕೆಲಸ ಸಿಕ್ಕುವ ತನಕ ಅದು ಬೆಣ್ಣೆ ಹಿಂದೆ ಬೀಳುವಂಥ ಕೆಲಸ ಇವತ್ತು ಆಗಬೇಕು. ಇನ್ನು ಎಲ್ಲಿಯಾದರೂ ನಿಮಗೆ ಟ್ರೈನ್ ಆದ ಕೆಲಸ ಸಿಕ್ಕಿ ಮತ್ತೆ ನಾನು ನೋಡ್ತಾ ಇರೋದು ಬಂದೆಲ್ಲ ಸ್ಯಾಲರಿ ನೋಡಿ ಬಂದು. It may help him sudden for few times. If you want to help him further, give some seeds so that he can go and cultivate and get some food or whatever you call. But if you want to help somebody permanently, educate him. That's the quality of education. As I am telling you, I am not a good speaker, but I will share my thoughts about education. So now coming back to architecture, if that is my subject to talk to the architecture students or all students. Architecture is not a subject for studying by reading books and classroom lectures, speeches. Architecture is an art subject. There are two types of people in the world. One is scientist, one is artist. Scientists are different, they are not get along with artists, and artists will not get along with scientists. It's a small theory, whether you believe it or not. Artists are easy to mingle with, easy to understand. Thank you. He says, I think I can, yeah, I think it's okay? Fine. So, architectural subject is self-studying subject. Self-studying means you have to study, you have to see buildings, you have to see magazines, etc., etc. And why I am saying architecture is not a subject to study or to go to college, of course. And this is different from other art subjects. For a musician, Mohammad Rafi, or Then when you enter, what do you see? You see nature and nurture. The respect for the nature, respect for environment, that is very, very important. Whatever we do, we must ensure that, my action should not disturb the ecological balance. Then when you come, you see very important, motto of our institution, that is the purity of heart and clarity of mind. My friend, in my life, if something has given a great deal of understanding, which led for success, that is the purity of heart and clarity of mind. Clarity of mind in a way that application of mind is very, very important. Application of mind will come when you have a purity of heart. So always in your heart, it doesn't mean that we don't do mistake. You do mistake, we do sin, we do a lot of wrong things, but don't take pride in that. At the end of the day, before taking to the bed, think about all that wrong thing we have done and seek pardon from the God. And try to make life more enduring and more empathy driven. Then you talk of delivering excellence consistently. Here consistently is a key. It is not one time you deliver some great thing and then you go become the mediocre. No, it won't work. Delivering excellence consistently, that is a key. How it is possible? It is possible only when you throw yourself. Whatever you do, you must throw yourself. You throw your might into that. Leave no stone unturned till you reach your success. And never the compromise word, you must take it from our dictionary. No compromise at all. Everything will go in a very systematic manner. And for that, whenever you wanted to do something,
You know, you don't only look at the end. See the means to the end. Means should be right. You know, there's no